ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಇವತ್ತು ನಾನು ನಿಮ್ಗೆ ವಾಸ್ತುಶಾಸ್ತ್ರದಾಗ ನವಿಲುಗರಿಯ ಉಪಯೋಗ ಏನು, ನವಿಲುಗರಿ ನಾವು ಅನೇಕ ವಸ್ತುಗಳನ್ನ ಮನ್ಯಾಗ ಒಂದು ರೀತಿ ಡೆಕೋರೇಷನ್ ಮನ್ಯಾಗ ಡೆಕೋರೇಷನ್ ಮಾಡೋ ಸಂಬಂಧ ಹಚ್ಚಿರ್ತೇವೆ, ಅಥವಾ ಕೆಲವೊಂದು ವಸ್ತುಗಳನ್ನ ನಮ್ಮ ಹಿರಿಯರು ಇವು ಇರಬೇಕಾ ವಸ್ತುಗಳಂತ ಹೇಳಿ ನಾವು ಅವರು ಯಾವುದಕ್ಕೋಸ್ಕರ ಆ ವಸ್ತುಗಳನ್ನ ಮನ್ಯಾಗ ಇರಬೇಕು. ಅದೇ ರೀತಿ ನವಿಲುಗರಿ ಕೂಡ ಒಂದು ಮಹತ್ವದ ವಾಸ್ತು ಟಿಪ್ಸ. ಈ ನವಿಲುಗರಿನ ಪ್ರತಿದಿನ ನಮ್ಮ ಮನೆಯಲ್ಲಿ ಇಡುವುದರಿಂದ ಏನೆಲ್ಲ ಪ್ರಯೋಜನಗಳು ಆಗ್ತಾವೆ, ಏನೆಲ್ಲ ಇದರಿಂದ ನಾವು ಉಪಯೋಗನ ಮಾಡ್ಕೋಬೇಕು ಅನ್ನೋ ಒಂದು ಗುರು ಮಾವುಲಿಯವರು ದಿಂಡೋರು ಪ್ರಣೀತವತ್ತಂತ ತಿಳಿಸಿಕೊಟ್ಟಂಥ ಒಂದು ಮಾಹಿತಿಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋತಾನು. ಇದರಿಂದ ಎಷ್ಟೋ ವಾಸ್ತು ದೋಷಗಳು ದೂರ ಆಗ್ತಾವೆ, ನಮ್ಮ ಜೀವನದಾಗಿರುವಂಥ ಕಷ್ಟಗಳು ಕೂಡ ದೂರ ಆಗ್ತಾವೆ. ಹಾಗಾದ್ರೆ ಆ ಒಂದು ಉಪಾಯಗಳು 5 ಪ್ರಯೋಜನಗಳನ್ನು ಯಾವುದನ್ನು ನೋಡ್ಕೊತ ಬರ್ನು. ನಾವು ಎಷ್ಟೋ ಸಲ ನೋಡಿದ್ದು ನವಿಲುಗರಿಯನ್ನು ಮನೆಯಾಗ ಇಟ್ಟಿದ್ದನ್ನು. ಆ ನವಿಲುಗರಿಯಿಂದ ಆಗುವಂಥ 5 ಪ್ರಯೋಜನಗಳು. ನಮ್ಮಲ್ಲಿ ಹಲವಾರು ರೀತಿಯ ಅಲಂಕಾರಕ್ಕಾಗಿ ಮನೆಯಲ್ಲಿ ಮೋರ್ ಪೀಸ್ ಅಂದ್ರೆ ನವಿಲುಗರಿಯನ್ನೇ ಇಟ್ಕೊಂಡಿರ್ತೇವೆ ನಾವು. ಒಂದು ಮನೆ ಚೆಂದ ಕಾಣಲಿ, ಯಾಕಂದ್ರೆ ಆ ನವಿಲುಗರಿಯಾಗ ಇರುವಂಥ ಕಲರ್ಗಳು ಪ್ರತಿಯೊಬ್ಬರನ್ನು ಆಕರ್ಷಣೆ ಮಾಡ್ತೈತಿ. ಹಾಗಾಗಿ ನಾವು ಎಲ್ಲೇ ಸಿಕ್ಕರೂ ಕೂಡ ಅಥವಾ ಕೆಲವೊಂದು ಸಲ ನಾವು ಅದನ್ನು ಖರೀದಿ ಮಾಡಿ ತಂದು ನಮ್ಮ ಮನ್ಯಾಗ ಇಟ್ಟಿರ್ತೇವೆ ಒಂದು ಅಲಂಕಾರಕ್ಕೋಸ್ಕರ. ಆದರೆ ಅದರಿಂದ ವಾಸ್ತುಶಾಸ್ತ್ರ ವಾಸ್ತು ಟಿಪ್ಸ್ ಕೂಡ ನಮ್ಗೆ ವಾಸ್ತು ದೋಷಗಳು ಕೂಡ ದೂರ ಆಗ್ತಾವೆ. ಅದು ಒಂದು ರೀತಿ ಆಕರ್ಷಕವಾಗಿ ಕಾಣುತ್ತೆ. ಅದರಿಂದ ಅನೇಕ ಜ್ಯೋತಿಷ್ಶಾಸ್ತ್ರ ಕೂಡ ಅದರಿಂದ ನಮ್ಮ ಮನ್ಯಾಗ ಪ್ರಯೋಜನಗಳಾಗ್ತಾವೆ. ನಾವು ಮನ್ಯಾಗ ಏನು ನವಿಲುಗರಿಯನ್ನು ಇಡುವುದರಿಂದ ಏನಂದ್ರೆ ನಮ್ಮ ಭವಿಷ್ಯ ಕೂಡ ಬದಲಾಯಿಸ್ಬೋದು, ಅಥವಾ ನಮ್ಮ ಜೀವನದಾಗಿರುವ ಕಷ್ಟಗಳು ದೂರ ಆಗಿ ನಮ್ಮ ಭವಿಷ್ಯದಾಗ ಒಂದು ಉತ್ತಮ ಅವಕಾಶಗಳು ನಮ್ಗೆ ದೊರೀತಾವೆ. ನಮ್ಮ ಕೊಂಡ್ಲಾಗಿರುವಂಥ ದೋಷಗಳು, ಗ್ರಹ ದೋಷಗಳು ಕೂಡ ದೂರ ಆಗಿ ನಮ್ಮ ಜೀವನ ಸುಖ ಸಮೃದ್ಧಿಯಿಂದ ತುಂಬ್ತೈತಿ. ಅದೇ ರೀತಿ ನಾವು ಅದಕ್ಕಾಗಿ ಸರಿಯಾದ ದಿಕ್ಕಿನಾಗ ಅದನ್ನು ನಾವು ಇಡಬೇಕು. ಯಾವುದೇ ಒಂದು ವಸ್ತು ಆಗಲಿ ಅದಕ್ಕೊಂದು ಆಯಾ ದಿಕ್ಕತೆ ಇರ್ತೈತಿ, ಅಥವಾ ಒಂದು ಜಾಗತೆ ಅದಕ್ಕೆ ನಿರ್ದಿಷ್ಟವಾಗಿ ಇರ್ತೈತಿ. ಆ ಜಾಗದಾಗ ಆ ಒಂದು ಸ್ಥಳದಾಗ ನಾವು ಅದನ್ನು ಇಟ್ಟು ಅಂದ್ರೆ ಅದರ ಉಪಯೋಗ ನಮಗೆ ಜಾಸ್ತಿ ಆಗ್ತೈತಿ. ನಾವು ಬೈ ಮಿಸ್ಟೇಕ್ ಬೇರೆ ಕಡೆ ಇಟ್ಟು ಅಥವಾ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾದರೂ ಕೂಡ ನಾವು ವಾಸ್ತುಶಾಸ್ತ್ರದಾಗ ಅಥವಾ ವಾಸ್ತು ದೋಷಗಳನ್ನು ನಿವಾರಣೆ ಮಾಡೋಕ್ಕಂತೂ ಸಾಧ್ಯ ಆಗೋಲ್ಲ. ಮೊದಲನೇದಾಗಿ ನಮ್ಮ ಮನೆಯ ಆಗ್ನೇಯ ಮೂಲೆದಾಗ ನಾವು ಈ ನವಿಲುಗರಿಯನ್ನು ಇಡಬೇಕು. ಇದರಿಂದ ಆದಾಯ ಕೂಡ ಹೆಚ್ಚಾಗ್ತೈತಿ, ಮತ್ತು ನಾವು ಮನ್ಯಾಗ ಯಾವತ್ತೂ ಒಂದು ರೀತಿ ಹತಾಶೆ ಮನೋಭಾವ ಅಥವಾ ಅಶಾಂತಿ ವಾತಾವರಣ ಏನಿರುತ್ತೆ ಅದು ಕೂಡ ನಿವಾರಣೆ ಆಗ್ತೈತಿ. ಆ ನಂತರ 40 ದಿನಗಳ ಕಾಲ ರಾಧಾಕೃಷ್ಣನ ದೇವಸ್ಥಾನದಾಗ ರಾಧಾಕೃಷ್ಣನ ಮೂರ್ತಿ ಕಿರೀಟ ಏನಿರ್ತೈತಿ ಅಲ್ಲಿ ಆ ಒಂದು 40 ದಿನಗಳ ಕಾಲ ಆ ಒಂದು ಮೋರ್ ಪೀಸ್ ಅಂದ್ರೆ ನವಿಲುಗರಿಯನ್ನು ನಾವು ಪ್ರತಿದಿನ ನಾವು ಅಲ್ಲಿ ಹೋಗಿ 40 ದಿನಗಳ ಕಾಲ ಅದನ್ನು ನಾವು ಪ್ರತಿದಿನ ಹೋಗಿ ಆ ದೇವಸ್ಥಾನಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಆ 41ನೇ ದಿನಕ್ಕೆ ನಾವು ಆ ನವಲುಗರಿಯನ್ನು ಮನೆಗೆ, ಅಥವಾ ನಾವು ಎಲ್ಲಿ ತಿಜೋರಿ ಅಥವಾ ಎಲ್ಲಿ ನಮ್ಮ ಹಣ ನಾವು ಸ್ಯಾಲ್ರಿ ಬಂದ್ಕೂಡಲೇ ನಮ್ಮ ಹಣವನ್ನು ಮನ್ಯಾಗ ಎಲ್ಲಿರ್ತಿಲ್ಲ ಟೆಜೋರಿ ಅಥವಾ ನಾವು ಏನು ಕರಿತೀವಲ್ಲ ಅಲ್ಲಿ ನಾವು ಅದನ್ನು ಇಡೋದ್ರಿಂದ ಅಲ್ಲಿ ಕೂಡ ಆದಾಯ ಕೂಡ ಹೆಚ್ಚಾಗ್ತೈತಿ, ಸಂಪತ್ತು ಸುಖ ಸಮೃದ್ಧಿ ಕೂಡ ಮತ್ತು ಸಂಪತ್ತಿನ ಹರಿವು ಕೂಡ ಹೆಚ್ಚಾಗ್ತೈತಿ ಅನ್ನೋ ಒಂದು ನಂಬಿಕೆ ಕೂಡ ಐತಿ. ಅದೇ ರೀತಿ ನಾವು ಏನು ಸರ್ಪದೋಷ ಇರ್ತೈತಿ ನೋಡ್ರಿ ಕೆಲವೊಂದು ಕುಂಡ್ಲ್ಯಾಗ ಅಂಥವ್ರು ಕೂಡ 11 ನವಿಲುಗರಿಯನ್ನು ನಾವು ಪ್ರತಿದಿನ ಅಂದ್ರೆ ಪ್ರತಿ ಸೋಮವಾರ ನಮ್ಮ ತಲೆದಿಂಬು ಏನಿರ್ತಿದ್ಲ ಆ ತಲೆದಿಂಬದ ಕೆಳಗೆ ಇಟ್ಕೊಂಡು ಅದನ್ನು ನಾವು ಪ್ರತಿದಿನ ಆ ದಿಂಬನ್ನು ಪ್ರತಿ ಸೋಮವಾರ 11 ನವಿಲುಗರಿಯನ್ನು ಆ ತಲೆದಿಂಬು ಕೆಳಗಿಟ್ಟ ಪ್ರತಿದಿನ ಆ ತಲೆದಿಂಬನ್ನು ನಾವು ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಕುಂಡ್ಲಾಗಿರುವಂಥ ಸರ್ಪದೋಷ ಕೂಡ ನಿವಾರಣೆ ಆಗ್ತೈತೆ ಅನ್ನೋ ಒಂದು ನಂಬಿಕೆ ಐತಿ, ಮತ್ತು ಗುರುಮೌಲ್ಯರು ತಿಳಿಸ್ಕೊಟ್ಟಂಥ ಉಪಾಯ ಆಗೈತಿ. ಆ ನಂತರ ನಾವು ನಮ್ಮ ಮನ್ಯಾಗ ಎಷ್ಟೋ ಮಕ್ಕಳ ಹಠ ಮಾಡ್ತಿರ್ತಾರೋ, ಅಥವಾ ಸುಮ್ಮನೆ ಕಿರಿಕಿರಿ ಮಾಡೋದ, ಸುಮ್ಮನೆ ಅಳೋದ, ಹೇಳಿದ ಮಾತು ಕೇಳೋದಿಲ್ಲ, ಈ ರೀತಿ ಮಾಡ್ತಿರ್ತಾರೆ. ಅಂಥ ಟೈಮ್ದಾಗ ನಮ್ಮ ಮನ್ಯಾಗಿರುವಂಥ ಫ್ಯಾನ್ಗಳು ಏನಿರ್ತಾವಲ್ಲ ಆ ಫ್ಯಾನಿಗೂ ಕೂಡ ನಾವು ಒಂದೊಂದು ನವಿಲುಗರಿಯನ್ನು ಕಟ್ಟಬೇಕು. ಇದರಿಂದ ಕೂಡ ನಾವು ಯಾವಾಗ ಫ್ಯಾನ್ ಆನ್ ಮಾಡ್ತೇವಲ್ಲ ಆ ನವಿಲುಗರಿಯ ಕೂಡ ತಿರುಗ್ತೈತಿ, ಅದರಿಂದ ಒಂದು ಸಕಾರಾತ್ಮಕ ಊರ್ಜಾ ಸಿಗ್ತೈತಿ. ಆ ಗಾಳಿ ನಮ್ಮ ಮಕ್ಕಳ ಒಂದು ರೀತಿ ನಮ್ಮ ಮಕ್ಕಳ ಶರೀರ ಒಂದು ಶರೀರನ ಸ್ಪರ್ಶ ಮಾಡ್ತೈತಿ, ಅವ್ರ ದೇಹದಾಗ ಕೂಡ ಹೋಗ್ತೈತಿ. ಇದರಿಂದ ಕೂಡ ಅವರ ಹಠ ಮಾಡುವಂಥ ಒಂದು ಭಾವನೆ, ಅವರಲ್ಲಿ ಇರುವಂಥ ಒಂದು ಹಠದ ಏನೋ ಒಂದು ಇದಿರ್ತೈತಿಲ್ಲ
ಹಠ ಮಾಡ್ತಿರ್ತಾರಲ್ಲ ಇದೆಲ್ಲ ಕೂಡ ಕಮ್ಮಿ ಆಗ್ತೈತಿ. ಆನಂತರ ನಮ್ಮ ಮಕ್ಕಳ ಅಂದರೆ ಸಣ್ಣ ಮಕ್ಕಳು ಇರ್ತಾವೆ, ಹುಟ್ಟಿದ ಮಕ್ಕಳು ಇರ್ತಾವೆ, ಅವಕ್ಕೂ ಕೂಡ ನಾವು ಕಣ್ಣು ದೃಷ್ಟಿ ಆಗ್ತೈತಿ ಅಂತ ಎಷ್ಟೋ ಸಲ ಏನೋ ಉಪಾಯ ಮಾಡ್ತಿರ್ತೀವಿ. ಹಾಗಾಗಿ ಆ ಮಕ್ಕಳ ಮಲಗುತ್ತಿರ್ತಾವೆ ಅಂದರೆ 1 ತಿಂಗಳ ಮೇಲ್ಪಟ್ಟ ಅಥವಾ 15 ದಿನ ಹುಟ್ಟಿ 15 ದಿನ ಮೇಲ್ಪಟ್ಟಿರ್ತ ಮಕ್ಕಳು ಇರ್ತಾವಲ್ಲ ಅವುಗಳನ್ನ ನಾವು ಅವ್ರ ತಲೆದಿಂಬಿಗೂ ಕೂಡ ಈ ಒಂದು ನವಿಲುಗರಿಯನ್ನು ಇಡೋದ್ರಿಂದ ಯಾರೇ ವ್ಯಕ್ತಿ ಒಂದು ಕಣ್ಣು ದೃಷ್ಟಿ ಆಗಿತ್ತು, ಏನೋ ಒಂದು ದೃಷ್ಟಿ ಆಗ್ತೈತೆ ಅನ್ನೋ ಒಂದು ನಾವು ಮಕ್ಕಳು ಕಿರಿಕಿರಿ ಮಾಡ್ತಿರ್ತಾವಲ್ಲ ಅಂಥ ಟೈಮ್ದಾಗ ಈ ಒಂದು ನವಿಲುಗರಿ ಆ ದೃಷ್ಟಿ ಆಗದಂಗೆ ತಡೀತಿರ್ತೈತಿ. ಹಾಗಾಗಿ ಈ ಎಲ್ಲ ಉಪಾಯಗಳನ್ನು ನಾವು ಪ್ರತಿದಿನ ನಮ್ಮ ಮನ್ಯಾಗ ಮಾಡಿದ್ವು ಅಥವಾ ಪ್ರತಿದಿನ ಒಂದು ನವಿಲುಗರಿಯಿಂದ ಎಷ್ಟೋ ಉಪಾಯಗಳಿದಾವೆ ನಮ್ಮ ಮನ್ಯಾಗ. ಹಾಗಾಗಿ ನಾವು ನವಿಲುಗರಿಯನ್ನು ನಮ್ಮ ಮನ್ಯಾಗ ಆಕರ್ಷಣೆ ಸ್ವರೂಪವಾಗೆಲ್ಲ ಒಂದು ಉತ್ತಮ ವಾಸ್ತುಕ್ಕಾಗಿ ಅಥವಾ ನಮ್ಮ ಮನ್ಯಾಗಿರುವಂಥ ಒಂದು ಅಶಾಂತಿ ವಾತಾವರಣ ದೂರ ಮಾಡೋದಕ್ಕೋಸ್ಕರ ಈ ನವಿಲುಗರಿಯನ್ನು ಉಪಯೋಗ ಮಾಡ್ಕೊಂಡು ನವಿಲುಗರಿ ಅತ್ಯಂತ ಆಕರ್ಷಣೀಯವಾಗೈತೆ. ಅದನ್ನು ನೋಡಿದ ಕೂಡಲೇ ಏನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗ್ತಿರ್ತೈತಿ. ಹಾಗಾಗಿ ಈ ನವಿಲುಗರಿಯ ಉಪಯೋಗ ಗುರುಮಾವುಲಿಯವ್ರು ತಿಳಿಸ್ಕೊಟ್ಟಂಥ ಒಂದು ಸಣ್ಣ ಮಾಹಿತಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನೆ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಂಡೇನು. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅದರ ಜೊತೆಗೆ ಸ್ವಾಮಿ ಸೇವೆಯನ್ನು ಮಾಡಿ ಅನ್ಕೋತ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥರಿಗೆ ಸಮರ್ಪಣೆ ಮಾಡ್ಕೋದೇನು. ಶ್ರೀ ಸ್ವಾಮಿ ಸಮರ್ಥ.